ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ? ನಾನಿವತ್ತು ಮಾಡ್ತಿರೋದು ದಮ್ ಬಿರಿಯಾನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಕಬಾಬಿನ ಎಣ್ಣೆ ಇತ್ತು ಕರೆದಿರೋದು, ಅದನ್ನು ಹಾಕ್ಕೊಂಡು ಆಮೇಲೆ ಚಕ್ಕೆ ಲವಂಗ ಹಾಕಿಲ್ಲ, ಚಕ್ಕೆ ಹಾಕಿದ್ದೀನಿ ಮತ್ತು ಎಲೆ ಹಾಕಿದ್ದೀನಿ, ಹೂವು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆಮೇಲೆ ಕಸ್ತೂರಿ ಮೆಂತ್ಯ ಹಾಕಿದ್ದೀನಿ, ಅದು ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅಳತೆ ತಕ್ಕನಾಗಿ ಹಾಕ್ಕೋಬೇಕು. ನಾನು ಮಾಡ್ತಿರೋ ಬಿರಿಯಾನಿ ಬಂದು ಅರ್ಧ kg ಚಿಕನಿಂದು. ಬೇಗ ಅಂದರೆ ಪಟ್ಟ ಅಂತ ಬೇಗ ಆಗುತ್ತೆ. ಆಮೇಲೆ ಒಂದು 4-5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 5ನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಟು, ಚೆನ್ನಾಗಿ ಅಂದರೆ ಒಂಥರ ಬಾಡೋ ಥರ ಬರುತ್ತಲ್ಲ, ಹಾಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಒಂದು 3 ಟೊಮೊಟೊ, ಆಮೇಲೆ ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ ಹಾಕೊಂಡು ಲೆಮನ್ ಎಲ್ಲ ಆಮೇಲೆ ಪುದೀನ ಮತ್ತು ಸಾಂಬಾರು ಸೊಪ್ಪು ಎರಡು ಒಂದೇ ಸಮ ಹಾಕೋಬೇಕು. ಒಂದು ಹಿಡಿ ಹಾಕೊಂಡ್ರೆ ಅನ್ನೋದಕ್ಕೋಸ್ಕರ 2 ಸಮಾಗೆ ಹಾಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕೋಬೇಕು. ಆಮೇಲೆ ಕರಿತಿರ್ತೀವಲ್ಲ ಫುಲ್ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಉಪ್ಪೆಲ್ಲ ಕುಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕೊಂಡಿದ್ದೆ ನಾನು. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಆಗಬೇಕಾಗಿತ್ತು. ಫ್ರೈ ಮಾಡ್ತಾರೆ ಲಾಸ್ಟಿಗೆ ಕೊನೆಯಲ್ಲಿ ಮುಚ್ಚುತ್ತೀವಲ್ಲ ಆವಾಗ ಎಲ್ಲ ನೋಡ್ಕೊಂಡು ಮತ್ತೆ ಒಂದೆರಡು ಸ್ಪೂನ್ ಅಷ್ಟು, 2-3 ಸ್ಪೂನ್ ಅದು ಮಿಕ್ಸಿಲಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಮುಚ್ಚಿ ಮಿಕ್ಸಿಲಿ ರುಬ್ಕೊಂಡು ಮುಚ್ಚಿ ಒಂದು 10-15 ಹೇಳಿದ್ನಲ್ಲ ಅಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹೋಗಿ ಟೊಮೊಟೊ 3 ನೋಡ್ತಾನೆ ಇರಬೇಕು. ಬರುತ್ತೆ, ಅದು ತಳ ಹಿಡಿಯುತ್ತೆ. ಹಾಗೆ ಬಿಡೋ ಹಾಗಿಲ್ಲ. ಸರಿ. ಫೈನಲಿ ಪುದೀನ, ಸಾಂಬಾರು ಸೊಪ್ಪು 2 ಒಂದೇ ಸಮ ಪ್ರಮಾಣದಲ್ಲಿ ಹಾಕೊಂಡು ಅದಕ್ಕೆ ಚಕ್ಕೆ, ಲವಂಗ ಸಬ್ಸ್ಕ್ರೈಬ್ ಎಲ್ಲ ಹಾಕೊಂಡು ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೋಬೇಕು. ಅಷ್ಟಾದರೆ ಬಿರಿಯಾನಿ ಆಗಿದೆ. ನಾನು ಪಕ್ಕದಲ್ಲೇ ರುಬ್ತಾ